ಎಲ್ರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ 5ನೇ ಸೆಮಿಸ್ಟರ್ನ BA ಕೋರ್ಸ್ನ ಸೋಷಿಯಾಲಜಿಗೆ ಸಂಬಂಧಿಸಿದಂತೆ ಯೂನಿಟ್ 1 ಸಾಮಾಜಿಕ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಟಾಪಿಕ್ 2 ಸಮಾಜ ಕಲ್ಯಾಣದ ವ್ಯಾಪ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಇವತ್ತು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವ. ಮೊದಲನೇದಾಗಿ ಪ್ರತಿಯೊಂದು ತರಗತಿಗೂ ಕೂಡ ಒಂದು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಅಂತ ಇರ್ತದೆ. So what is the scope of social welfare and what do you learn? So the main aim of this chapter is to make the students comprehend the scope of social welfare and its magnitude to the students. So ಈ ಸಾಮಾಜಿಕ ಕಲ್ಯಾಣದ ವ್ಯಾಪ್ತಿ ಏನು, ಇದರ ಬೇರೆ ಬೇರೆ ಆಯಾಮಗಳು ಏನು ಎಂಬುದನ್ನು ಮನದಟ್ಟು ಮಾಡುವಂಥ ಒಂದು ಪ್ರಯತ್ನ ಈ ಒಂದು ಸೆಷನ್ ಅಲ್ಲಿ ಇರುವಂಥದ್ದು. ಎರಡನೇದಾಗಿ ಈ ಕಲಿಯುವಿಕೆಯಿಂದ ಉಂಟಾಗುವಂಥ ಒಂದು ಔಟ್ಕಮ್ ಏನು, ಸ್ಕೋಪ್ ಆಫ್ ಸೋಷಿಯಲ್ ವೆಲ್ಫೇರ್ ಅನ್ನು ವಿದ್ಯಾರ್ಥಿಗಳು ಕಾಂಪ್ರಿಹೆಂಡ್ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡಿದ ನಂತರ ಇದರ ಲರ್ನಿಂಗ್ ಔಟ್ಕಮ್ಸ್ ಏನಿರ್ತದೆ. The students will be able to understand the concept of scope of social welfare and they will correlate with the developmental activities conducted by the various agencies in promoting social welfare for the upliftment of the society on the whole. ಸೊ ಮುಖ್ಯವಾಗಿ ಸಾಮಾಜಿಕ ಕಲ್ಯಾಣದ ವ್ಯಾಪ್ತಿಯ ಈ ಪರಿಕಲ್ಪನೆಯನ್ನು ಅರ್ಥ ಮಾಡಿದ ನಂತರ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ಅಭಿವೃದ್ಧಾತ್ಮಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೋರಿಲೇಟ್ ಮಾಡಿಕೊಂಡು ಸರ್ಕಾರೇತರ ಸಂಸ್ಥೆಗಳು ಹೇಗೆ ಸಮಾಜ ಕಲ್ಯಾಣದ ಒಂದು ಆಯಾಮಗಳನ್ನು ಸಮಾಜದ ಒಂದು ಉನ್ನತೀಕರಣಕ್ಕೆ ಯಾವ ರೀತಿಯಾಗಿ ಅದು ಕಾಯಕಲ್ಪವಾಗಿ ಬಳಸ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ಮನದಟ್ಟು ಮಾಡಲಿಕ್ಕೆ ಅಥವಾ ಅವರಿಗೆ ಕೋರಿಲೇಟ್ ಮಾಡಲಿಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ. ಸೊ ಈಗ ಟಾಪಿಕ್ನ ಪ್ರಮುಖ ವಿಷಯಕ್ಕೆ ಬರುವ. ಸಮಾಜ ಕಲ್ಯಾಣದ ಸ್ಕೋಪ್ ಅಥವಾ ವಾಟ್ ಇಸ್ ದ ಸ್ಕೋಪ್ ಆಫ್ ಸೋಷಿಯಲ್ ವೆಲ್ಫೇರ್. So the definitions of social welfare points out that social welfare covers a very wide area of human service. It embraces a long list of income maintenance benefits and educational, developmental, medical, rehabilitative, urban, renewal, housing, vocational, recreational, protective and counseling services. ಸೊ ಒಟ್ಟಾರೆಯಾಗಿ ಸಮಾಜ ಕಲ್ಯಾಣದ ವಿವಿಧ ವ್ಯಾಖ್ಯಾನಗಳು ನಾವು ಹಿಂದಿನ ತರಗತಿಯಲ್ಲಿ ಏನು ಅದನ್ನು ಮನದಟ್ಟು ಮಾಡ್ಕೊಂಡ್ಬಿಟ್ಟಿದ್ದೇವೆ. ಸೊ ಸಾಮಾಜಿಕ ಕಲ್ಯಾಣದ ವಿವಿಧ ವ್ಯಾಖ್ಯಾನಗಳ ಮೂಲಕ ನಮ್ಗೆ ಏನು ತಿಳಿತದೆ ಅಂತ ಹೇಳಿದ್ರೆ, ಸಮಾಜ ಕಲ್ಯಾಣವು ಮಾನವ ಸೇವೆಯ ಒಂದು ವಿಶಾಲ ಆಯಾಮವನ್ನು ಒಳಗೊಂಡಿರುವುದನ್ನು ಅದು ಸೂಚಿಸುತ್ತದೆ. ಅದಲ್ಲದೆ ಇದು ಕೆಳವರ್ಗದ ಅಥವಾ ಕೆಳ ಹಂತದ ಆದಾಯ ನಿರ್ವಹಣೆಯ ಪ್ರಯೋಜನಗಳಿಂದ ಹಿಡಿದು ಶೈಕ್ಷಣಿಕ ಅಭಿವೃದ್ಧಿ ಇರ್ಬೋದು, ವೈದ್ಯಕೀಯ ಸವಲತ್ತುಗಳಿರ್ಬೋದು, ಪುನರ್ವಸತೀಕರಣಕ್ಕೆ ಸಂಬಂಧಿಸಿದ ಯೋಜನೆಗಳಿರ್ಬೋದು, ನಗರದ ನವೀಕರಣಕ್ಕೆ ಸಂಬಂಧಿಸಿದ ಯೋಜನೆಗಳಿರ್ಬೋದು, ವಸತಿ, ವೃತ್ತಿಪರ, ಮನರಂಜನೆ, ರಕ್ಷಣಾತ್ಮಕ ಹಾಗೂ ಸಮಾಲೋಚನೆ ಸೇವೆಗಳ ಒಂದು ಸುದೀರ್ಘ ಪಟ್ಟಿ ಅಥವಾ ಒಂದು ವ್ಯಾಪ್ತಿಯನ್ನು ಈ ಸಾಮಾಜಿಕ ಕಲ್ಯಾಣ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಈಗ ಹಂತ ಹಂತವಾಗಿ ಪಾಯಿಂಟ್ ಮುಖೇನ ನಾವು ಸಮಾಜ ಕಲ್ಯಾಣದ ಒಂದು ವ್ಯಾಪ್ತಿಯನ್ನು ಅರ್ಥೈಸಿಕೊಳ್ಳೋಣ. ಸೊ ಲೆಟ್ ಅಸ್ ಫಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಕೋಪ್ ಆಫ್ ಸೋಷಿಯಲ್ ವೆಲ್ಫೇರ್ ಇನ್ ಪಾಯಿಂಟ್ಸ್. ಸೊ ಮೊದಲನೇ ಒಂದು ಪಾಯಿಂಟ್ ಏನು ಹೇಳ್ತದೆ, ಸೋಷಿಯಲ್ ವೆಲ್ಫೇರ್ ಪ್ರೊವೈಡ್ಸ್ ಡೈರೆಕ್ಟ್ ಸರ್ವಿಸಸ್ ಟು ಇಂಡಿವಿಜುವಲ್ಸ್, ಗ್ರೂಪ್ಸ್ ಅಂಡ್ ನೇಬರ್ಹುಡ್ಸ್. ಸಮಾಜ ಕಲ್ಯಾಣದ ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ಪ್ರತ್ಯಕ್ಷವಾಗಿ ಸೇವೆಗಳನ್ನು ವ್ಯಕ್ತಿಗಳಿಗೆ, ಸಮೂಹಗಳಿಗೆ ಹಾಗೂ ಸಮುದಾಯಗಳಿಗೆ ಅದು ಕಲ್ಪಿಸುವಂಥ ಒಂದು ಯೋಜನೆಯನ್ನು ಅಥವಾ ಒಂದು ಉದ್ದೇಶವನ್ನು ಅದು ಒಳಗೊಂಡಿದೆ. ಎರಡನೇದಾಗಿ, ದೇ ಸರ್ವ್ ಪೀಪಲ್ ಆಫ್ ಆಲ್ ಏಜಸ್ and they are organized by all levels of government and under voluntary auspices. ಸೊ ಇದು ಎಲ್ಲ ವಯಸ್ಸಿನ ಜನರಿಗೆ ಸೇವೆಯನ್ನು ಸಲ್ಲಿಸ್ತದೆ. ಅದು ಮಕ್ಕಳಿಂದ ಹಿಡಿದು ನವಜಾತ ಶಿಶುಗಳಿಂದ ಹಿಡಿದು ಮಹಿಳೆಯರಿಂದ ಹಿಡಿದು ವೃದ್ಧಾಪ್ಯದವರೆಗೂ ಕೂಡ ಎಲ್ಲ ವರ್ಗ ಹಾಗೂ ವಯಸ್ಸಿನ ಜನರಿಗೆ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮವು ಅದು ತಲುಪ್ತದೆ. ಅದಲ್ಲದೆ ಈ ಯೋಜನೆಗಳು ಸರ್ಕಾರ ಹಾಗೂ ಸರ್ಕಾರೇತರ ಸಂಘಟನೆಗಳ ಮುಖಾಂತರ ಜನತೆಗೆ ತಲುಪುವಂತ ಒಂದು ವ್ಯವಸ್ಥೆಯನ್ನು ಈ ಸಮಾಜ ಕಲ್ಯಾಣವು ಹೊಂದಿದೆ. ಈಗ ಮೂರನೇ ಪಾಯಿಂಟ್, social welfare is specialized work for the benefit of women, children, the physically handicapped, the mentally retarded and those specially handicapped in many ways. ಈಗ ಸಮಾಜ ಕಲ್ಯಾಣದ ವ್ಯಾಪ್ತಿ ಇನ್ಯಾರ್ಯಾರನ್ನೆಲ್ಲ ತಲುಪ್ತದೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಸಮಾಜ ಕಲ್ಯಾಣವು ಬಹುಮುಖ್ಯವಾಗಿ ಮಹಿಳೆಯರ ಒಂದು ಕಲ್ಯಾಣಾಭಿವೃದ್ಧಿಗೆ, ಮಕ್ಕಳ ಕಲ್ಯಾಣಾಭಿವೃದ್ಧಿಗೆ, ದೈಹಿಕವಾಗಿ ಅಂಗವೈಕಲ್ಯವನ್ನು ಹೊಂದಿರುವವರು, ಮಾನಸಿಕವಾಗಿ ಅಸಮತೋಲನವನ್ನು ಕಳ್ಕೊಂಡವರು ಹಾಗೂ
ಬೇರೆ ಬೇರೆ ಆಯಾಮಗಳಲ್ಲಿ ಅಂಗವೈಕಲ್ಯವನ್ನು ಹೊಂದಿದವರಂತ ಈ ಒಂದು ಜನವರ್ಗಕ್ಕೆ ಈ ಸಮಾಜ ಕಲ್ಯಾಣವು ವಿಶೇಷವಾದಂಥ ತನ್ನ ಯೋಜನೆಗಳನ್ನು ಅದು ತಲುಪುವಂಥ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಅದು ತೊಡಗಿರ್ತದೆ. 4ನೇ ಪಾಯಿಂಟ್, ಇಟ್ ಕವರ್ಸ್ ಅ ವೈಡ್ ಏರಿಯಾ ಆಫ್ ಹ್ಯೂಮನ್ ಸರ್ವಿಸ್. ಮನುಷ್ಯರಿಗೆ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಸೇವೆಗಳನ್ನು ಅವರ ಒಂದು ಜೀವನದ ಮೂಲಭೂತ ಉದ್ದೇಶಗಳಿಗೆ, ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ ಒಂದು ಎಲ್ಲ ಸೇವೆಗಳಿಗೆ ಸಂಬಂಧಿಸಿದಾಗೆ ಈ ಸಾಮಾಜಿಕ ಕಲ್ಯಾಣವು ಅದರ ವ್ಯಾಪ್ತಿಯನ್ನು ಅದು ಹೊರಚಾಚಿದೆ. 5ನೇ ಪಾಯಿಂಟ್, it may embraces a long list of income maintenance benefits and educational, developmental, medical, rehabilitative, urban renewal, housing, vocational, recreational, protective and counseling services. ಅದಲ್ಲದೆ ಇದು ಜನತೆಯ ಆದಾಯ ನಿರ್ವಹಣೆಯ ಪ್ರಯೋಜನಗಳಿಂದ ಹಿಡಿದು ಶೈಕ್ಷಣಿಕ ಅಭಿವೃದ್ಧಿ, ವೈದ್ಯಕೀಯ ಪುನರ್ವಸತೀಕರಣ, ನಗರ ನವೀಕರಣ, ವಸತಿ, ವೃತ್ತಿಪರ, ಮನರಂಜನೆ, ರಕ್ಷಣಾತ್ಮಕ ಮತ್ತು ಸಮಾಲೋಚನೆ ಸೇವೆಗಳ ಒಂದು ದೀರ್ಘ ಪಟ್ಟಿಯ ಒಂದು ಕಾರ್ಯಕ್ರಮವನ್ನೇ ಅದು ಒಳಗೊಂಡಿರ್ತದೆ. 6ನೇ ಪಾಯಿಂಟ್ ಅಲ್ಲಿ, ದೇ ಆರ್ ಆರ್ಗನೈಸ್ಡ್ ಬೈ ಆಲ್ ಲೆವೆಲ್ಸ್ ಆಫ್ ಗವರ್ಮೆಂಟ್ ಅಂಡ್ ಅಂಡರ್ ವಾಲಂಟರಿ ಆಸ್ಪಿಸಸ್. ಇದನ್ನಾಗಲೇ ತಿಳಿಸಿದ ಹಾಗೆ ಸರ್ಕಾರ ಹಾಗೂ ಸರ್ಕಾರೇತರ ಸಂಘಟನೆಗಳ ಮೂಲಕ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಅಂತ ಹೇಳುವಂಥ ಒಂದು ಸಂಸ್ಥೆಗಳ ಮೂಲಕ ಈ ಸಮಾಜ ಕಲ್ಯಾಣವನ್ನು ನಾವು ಸಮಾಜದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್, ದೇ ಆರ್ ಅಡ್ಮಿನಿಸ್ಟರ್ಡ್ ಬೈ ಮೆನಿ ಫೆಡರಲ್, ಸ್ಟೇಟ್ ಅಂಡ್ ಲೋಕಲ್ ಏಜೆನ್ಸೀಸ್. ಈ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಹಂತದಲ್ಲಿ ಸರ್ಕಾರಗಳು, ಅದರ ಇಲಾಖೆಗಳು ಮತ್ತು ಸ್ವಯಂ ಪ್ರೇರಿತ ಒಂದು ಆಶ್ರಯದಲ್ಲಿ ಇದನ್ನು ಆಯೋಜಿಸಲಾಗ್ತದೆ. ದೇ ಇನ್ಕ್ಲೂಡ್ ಕಮ್ಯುನಿಟಿ ಬೇಸ್ಡ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಸರ್ವಿಸಸ್. ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಎಫೆಕ್ಟ್ ಎವ್ರಿ ಸಿಟಿಸನ್ ಇನ್ ದ ನೇಷನ್. ಸೊ ಸಮುದಾಯಕ್ಕೆ ಸಂಬಂಧಿಸಿದ ಹಾಗೆ ಹಾಗೂ ಸಾಂಸ್ಥಿಕವಾದ ಒಂದು ಚಟುವಟಿಕೆಗಳ ಮೂಲಕ ಕೂಡ ಸಮಾಜ ಕಲ್ಯಾಣವನ್ನು ಸಾಧಿಸಿ ಈ ಸಮಾಜ ಕಲ್ಯಾಣದ ಒಂದು ಕಾರ್ಯಗಳಿಂದಾಗಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಅದು ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರ ಮೇಲೆ ಅದು ಪರಿಣಾಮವನ್ನು ಬೀಳ್ತದೆ. ಸೊ ಆಯಾಯ ಹಂತದಲ್ಲಿ ಆ ಸೇವೆಗಳು ತಲುಪುವ ಜನರಿಗೆ ಇದರಲ್ಲಿ ತುಂಬಾನೇ ಪ್ರಯೋಜನ ಉಂಟಾಗ್ತದೆ. ಅದು ಮೀಸಲಾತಿ ಕಾರ್ಯಕ್ರಮಗಳಿರ್ಬೋದು, ರಕ್ಷಣಾತ್ಮಕ ಕಾಯ್ದೆಗಳಿರ್ಬೋದು, ವಸತಿ ಯೋಜನೆಗಳಿರ್ಬೋದು, ಅಥವಾ ಈ ಒಂದು ಕಾರ್ಯಕ್ರಮಗಳನ್ನು ನೋಡಿ ಪ್ರೇರಣೆಗೊಂಡಂತ ಜನಗಳು ಸಮಾಜಮುಖಿಯಾದ ಒಂದು ಕರ್ತವ್ಯಗಳು ಅಥವಾ ಚಟುವಟಿಕೆಗಳಲ್ಲೂ ಕೂಡ ಅದನ್ನು ತೊಡಗಬಹುದು. ಸೊ ಹಾಗಾಗಿ ಸಮಾಜ ಕಲ್ಯಾಣವು ಪ್ರತ್ಯಕ್ಷ ಹಾಗೂ ಪರೋಕ್ಷ ಪ್ರತಿಯೊಬ್ಬ ದೇಶದ ಅಥವಾ ಸಮಾಜದ ನಾಗರಿಕನ ಮೇಲೆ ಅದು ಪರಿಣಾಮವನ್ನು ಬೀರ್ತದೆ. 9ನೇ ಪಾಯಿಂಟ್, ಇಟ್ ಹೆಲ್ಪ್ಸ್ ದ ಸೋಷಿಯಲ್ ಪಾಲಿಸಿ ಮೇಕರ್ಸ್, ಸೋಷಿಯಲ್ ಪ್ಲಾನರ್ಸ್, social administrators, professionals and lay social workers to organize and improve the expansion of social welfare programs and services. ಖಂಡಿತವಾಗಿ ಸಮಾಜ ಕಲ್ಯಾಣ ಚಟುವಟಿಕೆಗಳು ಹಾಗೂ ಅದರಿಂದಾಗುವಂತಹ ಅಭಿವೃದ್ಧಾತ್ಮಕ ಕೆಲವೆಲ್ಲ ಒಂದು ರೀತಿಯ ಪ್ರಯೋಜನಗಳಿಂದಾಗಿ ಇದು ಸಮಾಜಕ್ಕೆ ಸಂಬಂಧಿಸಿದ ಒಂದು ಪಾಲಿಸಿ ಮೇಕರ್ಸ್ ಇರ್ಬೋದು, ಸಮಾಜ ಯೋಜಕರಿರ್ಬೋದು, ಸಾಮಾಜಿಕ ಆಡಳಿತಗಾರರಿರ್ಬೋದು, ಪ್ರೊಫೆಷನಲ್ಸ್ ವೃತ್ತಿಪರರಿರ್ಬೋದು, ಸಾಮಾಜಿಕ ಕಾರ್ಯಕರ್ತರಿರ್ಬೋದು. ಸೊ ಇವರಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ಸಂಶೋಧನೆಯಲ್ಲಿ ಎಲ್ಲ ಒಂದು ರೀತಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಗಳು ಹಾಗೂ ಸೇವೆಗಳು ಮುಂದೆ ಮಾಡುವಂಥ ಒಂದು ಯೋಜನೆಗಳ ಒಂದು ರೂಪುರೇಷೆಗೆ ಅದು ಅಡಿಪಾಯ ಹಾಕಲಿಕ್ಕೆ ಇದು ಸಹಾಯ ಮಾಡ್ತದೆ. ಸೊ ಈ 9 ಪಾಯಿಂಟ್ಸ್ಗಳು ಸಮಾಜ ಕಲ್ಯಾಣದ ಒಂದು ಬೇರೆ ಬೇರೆ ವ್ಯಾಪ್ತಿ. ಇದನ್ನು ಹೆಚ್ಚಾಗಿ ಪರೀಕ್ಷೆಗೆ ಕೇಳ್ತಾರೆ. ಸ್ಕೋಪ್ ಆಫ್ ಸೋಷಿಯಲ್ ವೆಲ್ಫೇರ್, ಮೆನ್ಷನ್ ದ ವೇರಿಯಸ್ ಸ್ಕೋಪ್ಸ್ ಆಫ್ ಸೋಷಿಯಲ್ ವೆಲ್ಫೇರ್ ಅಂತ ಹೇಳುವಾಗ ನೀವು ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಲ್ಲಿ ಒಂದು 2 ಅಥವಾ 3 ಸಮಾಜ ಕಲ್ಯಾಣಕ್ಕೆ ಸಂಬಂಧಿಸಿದ ವ್ಯಾಖ್ಯಾನಗಳನ್ನು ಕೊಡಬಹುದು. ಹಿಂದಿನ ಕ್ಲಾಸ್ನಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ವಿಕೆಂಡನ್ ಇರ್ಬೋದು, ಕೋಲಿನ್ಸ್ ಡಿಕ್ಷನರಿ ಆಫ್ ಸೋಶಿಯಾಲಜಿ ಇರ್ಬೋದು, ದುರ್ಗಾಬಾಯಿ ದೇಶ್ಮುಖ್ ಇರ್ಬೋದು, ಇವರ 3ರ ಒಂದು ಹೆಸರಾಂತ ಸಮಾಜ ಕಲ್ಯಾಣದ ವ್ಯಾಖ್ಯಾನವನ್ನು ನೀವು ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟು ಆ ನಂತರ ಈ 9 ಪಾಯಿಂಟ್ಗಳನ್ನು ನೀವು ಪ್ರಸ್ತುತಪಡಿಸಿ ನಿಮ್ಮದೇ ಆದ ಉದಾಹರಣೆಗಳ ಸಮೇತ ಇದನ್ನು ನೀವು ಪ್ರೆಸೆಂಟ್ ಮಾಡಿದರೆ ಖಂಡಿತವಾಗಿ ಉನ್ನತ ಮಾರ್ಕ್ಸ್ ನಿಮಗೆ ಅಥವಾ ಒಳ್ಳೆ ರೀತಿಯ ಮಾರ್ಕ್ಸ್ ಅಲ್ಲಿ ನಿಮಗೆ ಇದನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇಷ್ಟು ಹೇಳ್ತಾ ಟೇಕ್ ಕೇರ್ ಅಂಡ್ ಹ್ಯಾವ್ ಅ ವೆರಿ ನೈಸ್ ಡೇ.